ಸಾಕಣ. ಅದ್ಗೆ ಇಂಟರ್ವ್ಯೂ ಸೂಪರ್ ಆಗಿ ಮಾಡಿ. ಆಲ್ ದಿ ಬೆಸ್ಟ್. ಖಂಡಿತ ಚೆನ್ನಾಗಿ ಮಾಡ್ತೀನಿ ಮೈ, ನಂಗೆ ಕಾನ್ಫಿಡೆನ್ಸ್ ಇದೆ. ಅದಕ್ಕೆ ಕೆಲಸ ಸಿಕ್ಕಿದ್ಮೇಲೆ ಒಂದು 2 ವೀಲರ್ ತಗೋಬಿಡಿ. ಪಿಂಕ್ ಕಲರ್ ಹೆಲ್ಮೆಟ್ ಹಾಕೊಂಡು ನೀವು ಆ ಗಾಡಿ ಮೇಲೆ ಹೋಗ್ತಾ ಇದ್ರೆ ಅಗತ್ತೆ ಬೇರೆ. ಒಂದಲ್ಲ ಕಣೋ, 2 ಹೆಲ್ಮೆಟ್, ನನಗೊಂದು ನಿನಗೊಂದು. ಸೂಪರ್. ಅದಕ್ಕೆ ಬೆಂಗಳೂರಲ್ಲಿ ಕೆಲಸ ಮಾಡಬೇಕು ಅನ್ನೋದು ನಂಗೆ ಎಷ್ಟು ದೊಡ್ಡ ಕನಸು ಗೊತ್ತಾ ಮೈ. ನಾನು PU ಲಿ ಡಿಸ್ಟ್ರಿಕ್ಟ್ ಟಾಪರ್ ಆಗಿದ್ದೆ. ನಾನು ಡಿಗ್ರಿ ಇಲ್ಲೇ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಮನೇಲಿ ಬಿಡಲಿಲ್ಲ. ಬೇಕಿದ್ರೆ ನೀನು ಡಿಗ್ರಿ ಮುಗಿತಿದ್ದಂಗೆ ಜಾಬಿಗೆ ಬೆಂಗಳೂರು ಹೋಗ್ಬೋದು ಅಂತ ಹೇಳಿದರು. ಅದೇ ಆಸೆಯಲ್ಲಿ ನಾನು ಕಷ್ಟಪಟ್ಟು ಗೋಲ್ಡ್ ಮೆಡಲ್ ಎಲ್ಲ ತಗೊಂಡೆ. ಆಮೇಲೆ ಗೊತ್ತಾಯ್ತು ಅದೆಲ್ಲ ಬರೀ ನನ್ನ ಯಾಮರ್ಸಕ್ಕೆ ಹೇಳಿರೋದು ಅಂತ. ಈಗ ನೋಡಿದ್ರೆ ಅವರೇ ಸರ್ಟಿಫಿಕೇಟ್ ಎಲ್ಲ ಸುಟ್ಟು ಹಾಕಿ ಕಳಿಸ್ಬಿಟ್ರು. ಹೋಗ್ಲಿ ಬಿಡಮ್ಮ, ಒಂದನ್ನ ಕಳ್ಕೊಂಡ್ರೆ ಅದಕ್ಕಿಂತ ಒಳ್ಳೇದು ದೇವ್ರು ಇನ್ನೊಂದು ಕೊಟ್ಟೆ ಕೊಡ್ತಾನೆ. ನಿಜ ಅಣ್ಣ, ಇವತ್ತು ನನ್ನ ಪಾಲಿಗೆ ಆ ದೇವ್ರು ನೀವೇ. ಅಣ್ಣ ಚಟ್ನಿ ಚೆನ್ನಾಗಿದೆ, ಇನ್ನೊಂಚೂರು ಹಾಕು, ಕೊಡು ಕೊಡು. ಹೌದು, ನೀವ್ಯಾವ ಕಾಲೇಜಲ್ಲಿ ಸ್ಟಡಿ ಮಾಡಿದ್ದು? ನಾನು ನಿನ್ನೆ ಕೇಳ್ತಿರೋದು, ನೀವ್ ಇಲ್ಲೇ ಓದಿದ್ದಾ? ಯಾಕೋ ಗಂಧ, ಯಾಕೋ ತೊಳೊ ನೀರು ಕುಡಿ 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 ಕುಡಿ. ಏನಾಯ್ತು, ಸರಿ ಹೋಯ್ತಾ? ಹಾ ಆಯ್ತಾಯ್ತಾಯ್ತಾಯ್ತು. ನಿಜ ಹೇಳ, ನೀವೆಲ್ಲ ತುಂಬಾ ಲಕ್ಕಿ ಇಲ್ಲೇ ಓದಿ ಇಲ್ಲೇ ಕೆಲಸ ಮಾಡ್ತಿರೋದಕ್ಕೆ. ಎಷ್ಟೋ ಜನರಿಗೆ ಅದು ಬರೀ ಕನ್ಸಷ್ಟೆ. ನೀವೆಲ್ಲ ಇಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ನಿಮ್ಗೇನು ಅನಿಸ್ದೇ ಇರ್ಬೋದು, ಆದರೆ ನಂಗಂತೂ ನಾನು ಇವತ್ತೇನೋ ದೊಡ್ಡ ಮಟ್ಟಿಗೆ ಅಚೀವ್ ಮಾಡಿದ್ದೀನಿ ಅನ್ನೋಷ್ಟು ಖುಷಿ ಆಗ್ತಿದೆ. ನಾನು ಇಂಟರ್ವ್ಯೂ ಚೆನ್ನಾಗಿ ಮಾಡಿ ಒಳ್ಳೆ ಹೆಸರು ತಗೋತೀನಿ. ಸಂತೋಷಮ್ಮ, ಇನ್ನೊಂಚೂರು ರೈಸ್ ಪಾತ್ ಹಾಕ್ಲೆ? ಬೇಡ ಬೇಡ, ನಂಗೆ ಹೊಟ್ಟೆ ತುಂಬ್ತು. ಅಲ್ಲಮ್ಮ, ಅವಾಗಲೇ ಸ್ವಲ್ಪನೇ ಹಾಕಿದ್ದು. ಇಲ್ಲ ಅಣ್ಣ, ಹರಿಯವ್ರು ತಿಂದು ಮುಗಿಸೋ ಅಷ್ಟರಲ್ಲಿ ಸ್ವಲ್ಪ ಡಿಸೈನ್ಸ್ ಎಲ್ಲ ನೋಡ್ಕೋತಾ ಇರ್ತೀನಿ. ನೀವು ಬೇಗ ತಿಂದು ರೆಡಿಯಾಗಿ ಬನ್ನಿ, ಓಕೆನಾ? ಸರಿ ಸರಿ, ನೀವು ಆರಾಮಾಗಿ ಹೋಗಿ ರೆಡಿ ಮಾಡ್ಕೊಳ್ಳಿ. ಯಾಕೆ ನೀವಿಬ್ರು ನಂಗೆ ಒಟ್ಟಿಗೆ ಗುರಾಯಿಸ್ತಾ ಇದ್ದೀರಾ? ನಾನು ಏನ್ ಮಾಡ್ದೆ ಈಗ? ಲವ್, ಕೇಳ್ದೇನ ಅವಳ ಮಾತನ್ನ? ಅವಳ ಕನ್ಸು ಮುಂದೆ ಹೊಟ್ಟೆ ಹಸು ಕೂಡ ಲೆಕ್ಕಕ್ಕಿಲ್ಲ ಕಣ ಅವಳಿಗೆ. ಹಾ ಗೊತ್ತು, ಇವಾಗ ಅಂತದ್ದು ಏನಾಗೋಯ್ತು? ಅವ್ರ ಕನ್ಸು ನನ್ಸಾಗ್ಲಿ ಅಂತ ತಾನೆ ನಾನು ಈ ಇಂಟರ್ವ್ಯೂ ಎಲ್ಲ ಅರೇಂಜ್ ಮಾಡಿದ್ದು. ಅಲ್ಲ, ಅದಕ್ಕೆ ಹತ್ರ ನನ್ನ ಬಗ್ಗೆ ಏನೋ ಸುಳ್ಳು ಹೇಳಿದ್ಯಾ? ನಾನು ಯಾವ ಕಾಲೇಜು ಅಂತ ಯಾಕೆ ಕೇಳಿದ್ರು? ಕಂಟಿ, ಇವನ್ ಎಲ್ರ ಬಗ್ಗೆನೂ ಕಂತೆ ಕಂತೆ ಸುಳ್ಳು ಹೇಳಿದಾನೆ. ಇನ್ನು ನಮ್ಮ ಬಗ್ಗೆ ಏನೇನು ಹೇಳಿದಾನೋ ಅವಳ ಹತ್ರ ನನಗೆ ಭಯ ಆಗ್ತಿದೆ ಕಣ. ಅಣ್ಣ, ಆಕ್ಸಿಡೆಂಟ್ ಆಗಿ ICU ಇರೋ ಪೇಷಂಟ್ ತರ ಏನಕ್ಕೆ ಇಷ್ಟೊಂದು ಸೀರಿಯಸ್ ಆಗ್ತಿದ್ಯಾ? ಇದೆಲ್ಲ ಏನು ಅಷ್ಟು ತಲೆ ಕೆಡ್ಸ್ಕೊಳ್ಳೋ ಮ್ಯಾಟ್ರ್ ಅಲ್ಲ, ಕೂಲ್. ಸುಳ್ಳನೆ ಊಟ ಮಾಡ್ಕೊಂಡು ತಿನ್ನೋ ಇವ್ನಿಗೆ ಏನಣ್ಣ ಆಗುತ್ತೆ? ಹಲಸಿನ ಹಣ್ಣು ಸೀಳಿದ್ರೆ ಹೆಂಗ್ ತೊಳೆ ಬರುತ್ತೋ ಹಂಗೆ ಇವನ್ನ ಸೀಳಿದ್ರೆ ಬರೀ ಸುಳ್ಳೆ ಬರೋದು. ಏಯ್, ಇದು ಯಾಕೋ ಓವರ್ ಆಯ್ತು ಅಂತ ಅನ್ಸ್ತಿಲ್ವ ನಿಮ್ಗೆ? ಅಣ್ಣ, ಹೀಗೆ ಇದ್ರೆ ಅವ್ನು ಅದಕ್ಕೆ ಏನೇನು ಸುಳ್ಳು ಹೇಳಿ ಯಾಮಾರಿಸ್ತಾನೋ ಗೊತ್ತಿಲ್ಲ ಅಣ್ಣ. ನಾವೇ ಅದಕ್ಕೆಲ್ಲ ನಿಜ ಹೇಳ್ಬಿಡಣ. ತೆಗೆದು ಬಿಟ್ಟ ಅಂದ್ರೆ ಅವ್ರ ಇಂಟರ್ವ್ಯೂ ರೆಡಿ ಆಗಿದ್ದಾರೆ, ಸುಮ್ಮನೆ ಎಲ್ಲ ಹಾಳು ಮಾಡ್ಬೇಡ, ತಿನ್ನೋ. ಅವಾಗ ಸಂದರ್ಭ ಆಗಿತ್ತು, ನೀನ್ ಹೇಳ್ದೆ. ಈಗ ಕೆಲ್ಸದ ವಿಚಾರದಲ್ಲೂ ಯಾಕೋ ಸುಳ್ಳು ಹೇಳ್ತಿದ್ಯಾ? ಪಾಪ ಕಣೋ, ತುಂಬಾ ಕನ್ಸುಗಳನ್ನ ಕಟ್ಕೊಂಡಿದ್ದಾಳೆ ಅವಳು. ಮುಂದೊಂದಿನ ನಿಜ ಗೊತ್ತಾದ್ರೆ ಅವಳು ಮುಂದೆ ನಾವ್ ಎಷ್ಟು ಕೇವಲ ಆಗ್ತೀವಿ ಗೊತ್ತಾ? ಅಣ್ಣ,
ಆ ಥರ ಎಲ್ಲ ಏನೂ ಆಗಲ್ಲ. ಮ್ಯಾರೇಜ್ ಮಾಡ್ತಿರೋದು ಈ ಹರಿ, ನೀನಲ್ಲ. ನೀನು ಸುಮ್ಮನೆ ಇರ್ತೀಯಾ? ಅದು ನಿನ್ನ ಬುದ್ಧಿವಂತಿಕೆ ಅಲ್ಲ ಹರಿ, ಅವಳು ನಿನ್ನ ಮೇಲೆ ಇಟ್ಟರೆ ನಂಬಿಕೆ. ಮೈ ನಾನು ಹೋಗಿ ಬರ್ತೀನಿ. ಆಲ್ ದ ಬೆಸ್ಟ್ ಅದಕ್ಕೆ. ಥ್ಯಾಂಕ್ ಯು. ಚಂದ್ರ, ಇಂಟರ್ವ್ಯೂ ಹೊರಟಮ್ಮ? ಒಳ್ಳೇದಾಗ್ಲಿ, ಚೆನ್ನಾಗಿ ಮಾಡಮ್ಮ. ಥ್ಯಾಂಕ್ ಯು ಅಣ್ಣ. ಹೊರಡೋಣ? ಸರಿ. ಮಾವ, ಹೆಂಗ್ ಕಾಣಿಸ್ತಾ ಇದೀನಿ ಮಾವ? ಅಣ್ಣ ಇನ್ನೇ ಕೇಳ್ತಾ ಇರೋದು. ಮಾವ ಸರಿಯಾಗಿ ನೋಡ್ ಹೇಳ್ಬೇಕು. ನೀವಿಬ್ರು ಎಲ್ಗೋ ಹೊರಟಿದ್ದೀರಾ? ನಂಗೆ ಒಂದು ಇಂಟರ್ವ್ಯೂ ಇದೆ, ಅಟೆಂಡ್ ಮಾಡಿ ಬರ್ತೀನಿ. ಓ ಹೌದಾ, ಸರಿ ಸರಿ, ಹೋಗ್ಬಾ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬನ್ನಿ ಹೊರಡೋಣ. ಇರಿ, ನೋಡ್ರಿ ಇಲ್ಲಿ ನೈಟ್ ಇಲ್ಲಿ ಭಾರತಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತ. ನಿಮಗೆ ಅಂತ ಇಷ್ಟಪಟ್ಟು ತಂದಿದ್ದು ನಾನು. ನೀವ್ಯಾಕೆ ಹಾಕಲ್ಲ ಅಂತ ಹೇಳಿದ್ರಿ? ಅದು ಅವ್ರವ್ರ ಇಷ್ಟ, ಸರಿನಾ? ಅವ್ರವ್ರ ಇಷ್ಟನೋ ಇಲ್ಲ, ನಾನು ಇಷ್ಟಪಟ್ಟಿದ್ದು ನಿಮ್ಗೆ ಇಷ್ಟ ಆಗಲ್ವೋ ಏನೋ. ಇವಾಗ ಹೊರಡೋಣ. ಅಣ್ಣ, ಹೋಗಿ ಬರ್ತೀವಿ. ಸರಿ ಒಳ್ಳೇದಾಗ್ಲಿ, ಚೆನ್ನಾಗಿ ಮಾಡಿ. ಬರ್ತೀವಣ್ಣ. ಮಾವ, ನೈಟಿ ಹೆಂಗಿದೆ ಅಂತ ನೀನ್ ಹೇಳಲೇ ಇಲ್ಲ. ರಾತ್ರಿ ಕವರ್ ನೋಡ್ಬೇಕಾದ್ರೆ ಅಮ್ಮ ತೆಗೆದು ನೋಡ್ಬಿಟ್ಲು ಗೊತ್ತಾ? ಅಯ್ಯಯ್ಯೋ, ಆಮೇಲೆ? ಮಾವ ಕೊಟ್ಟಿದ್ದು ಅಂತ ನಾನು ಹೇಳ್ಬಿಡ್ತೀನಾ? ನನಗೋಸ್ಕರ ನನ್ನ ಫ್ರೆಂಡ್ ಹೊಸ ತಂದ್ಕೊಟ್ಲು ಅಂತ ಹೇಳ್ದೆ. ಸಖತ್ತಾಗಿ ಹೇಳಿದ್ಯಾ ಬಿಡು. ಫಸ್ಟ್ ಟೈಮ್ ಮಾವ ನನಗೆ ಕೊಟ್ಟಿರೋದು ಇದು. ನನಗೆ ಶ್ರೀರಾಮ ಕೊಟ್ಟಿರೋ ರತ್ನ ಕವಚ ಇದ್ದಂಗೆ. ಯಾಕೆ ಮಾವ ಸುಮ್ಮನೆ ನಿಂತಿದ್ಯಾ? ಈ ನೈಟಿ ನನಗ್ ಚೆನ್ನಾಗ್ ಕಾಣಿಸ್ತಿಲ್ವಾ? ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಿದೆ. ಮಾವ, ನೀನ್ ಕೊಟ್ಟಿದ್ದು ಚೆನ್ನಾಗಿಲ್ದೆ ಇರುತ್ತಾ? ಅಣ್ಣ ನಡ್ಸು ತೆಗೆದು ಬಿಟ್ಟ ಅಂದ್ರು, ಹೋಗ ಒಳಗೆ. ಆಯ್ತಾಯ್ತು. ಮಾವ, ನೈಟಿ ಎಷ್ಟು ಸಾಫ್ಟ್ ಆಗಿ ನೈಸ್ ಆಗಿ ಚೆನ್ನಾಗಿದೆ. ಒಳ್ಳೆ ಕ್ವಾಲಿಟಿದೆ ತಂದಿದ್ಯಾ. ಇದನ್ನ ನಾನು ಯಾವಾಗ್ಲೂ ಚೆನ್ನಾಗಿಟ್ಕೋತೀನಿ, ಸರಿನಾ? ಥ್ಯಾಂಕ್ ಯು. ಇದೇ ಆಫೀಸು, ಹೇಗಿದೆ? ಸಖತ್ ಒಳ್ಳೆ ಕಂಪ್ನಿ. ಚೆನ್ನಾಗಿ ಕೆಲಸ ಮಾಡೋರ್ನೆಲ್ಲ ಫಾರಿನ್ಗೆ ಕಳಿಸ್ತಾರಂತೆ. ನೀವ್ ಈ ಕಂಪ್ನಿ ಬಗ್ಗೆ ನಂಗೆ ಹೇಳಿದ ಕೂಡಲೇ ನಾನು ಇಂಟರ್ನೆಟ್ ಅಲ್ಲಿ ಸ್ವಲ್ಪ ರಿಸರ್ಚ್ ಮಾಡಿದೆ. ಅದನ್ನು ಆಲ್ರೆಡಿ ಸರ್ಚ್ ಮಾಡ್ಬಿಟ್ಟಿದ್ದೀರಾ? ಈ ಕಂಪ್ನಿಲಿ ನಂಗೆ ಕೆಲಸ ಸಿಕ್ಬಿಟ್ರೆ ನಾನು ಎಷ್ಟು ಲಕ್ಕಿ ಅಲ್ವಾ? ಈ ಕಂಪ್ನಿಯವ್ರಿಗೆ ನೀವು ಸಿಗೋದು ಅವ್ರ ಲಕ್ಕು. ಪಕ್ಕ ಸೆಲೆಕ್ಟ್ ಆಗ್ತೀರಾ. ಸರ್ಟಿಫಿಕೇಟ್ ಏನು ಇಲ್ಲ ಅಂತ ಹೇಳಿದಿರಾ ಅಲ್ವಾ?
ಹಾ, ಅದನ್ನೆಲ್ಲ ಅಣ್ಣ ನೋಡ್ಕೋತಾನೆ, ನೀವೇನು ಟೆನ್ಷನ್ ಆಗ್ಬಿಡಿ. ಇಂಟರ್ವ್ಯೂ ಅಟೆಂಡ್ ಮಾಡಿ ಸಾಕು. ನನ್ಗಂತೂ ಒಂಥರ ಭಯ ಆಗ್ತಿದೆ. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಇಂಟರ್ವ್ಯೂ ಅಟೆಂಡ್ ಮಾಡ್ತಿರೋದು. ಛೇ, ಏನೂ ಆಗಲ್ಲ, ನೀವು ಕೂಲಾಗಿರಿ, ಕೂಲಾಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ. ಒಂದು ನಿಮಿಷ, ನೀವು ಇಲ್ಲೇ ಇರಿ. ಅದೇ ಹೇಳಿದ್ನಲ್ಲ ನನ್ನ ಫ್ರೆಂಡು, ಅವನಿಗೊಂದ್ಸಲ ಕಾಲ್ ಮಾಡ್ಬಿಟ್ಟು ಬರ್ತೀನಿ. ಹಲೋ. ಹೇ, ಎಷ್ಟಲ್ಲ ನೀನು ಕಾಲು ಮೆಸೇಜ್ ಮಾಡೋದು? ಎಲ್ಲಿದ್ಯಾ ನೀನು? ನಾನು ಇಲ್ಲಿ ಚೆನ್ನಾಗಿ ಕರ್ಕೊಂಡು ಬಂದಿದ್ದೀನೋ? ಇಲ್ಲ, ನೀನು ಆಫೀಸ್ ಆಚೆನೇ ಇದ್ದೀನಿ. ನೀನು ಎಲ್ಲಿದ್ಯಾ ಹೇಳು, ಅಲ್ಲಿಗೆ ಕರ್ಕೊಂಡು ಬರ್ತೀನಿ. ಮಗ 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 ಇವತ್ತೆಲ್ಲ ಬರ್ಬೇಡ ಕಣೋ, ವಾಪಸ್ ಕರ್ಕೊಂಡು ಹೋಗ್ಬಿಡು. ಜೈ, ಏಯ್, ಏನೋ ಹೇಳ್ತಿದ್ಯಾ ನೀನು? ನೆನ್ನೆ ತಾನೇ ಇವತ್ತು ಬಾ ಅಂತ ಹೇಳಿದೆ ತಾನೇ? ಅದು ನೆನ್ನೆ ಮಗ, ಇವತ್ತು ಅಪ್ಪ ಸಡನ್ಲಿ ಎಂಟ್ರಿ ಆಗಿದ್ದಾರೆ. ನಿನ್ ವಿಷಯ ಏನಾದ್ರೂ ಗೊತ್ತಾದ್ರೆ ನನ್ ಕತೆ ಅಷ್ಟೇ. ಜೈ, ನಾನು ಇಲ್ಲಿಗೆ ಅವ್ರನ್ನ ಆಲ್ರೆಡಿ ಕರ್ಕೊಂಡು ಬಂದಾಗಿದೆ ಕಣ. ರಾತ್ರಿ ಎಲ್ಲ ಸ್ಟಡಿ ಮಾಡಿ ಪ್ರಿಪೇರ್ ಆಗಿ ಬಂದಿದ್ದಾರೆ. ಪ್ಲೀಸ್ ಕಣ, ಹೇಗಾದ್ರೂ ಮಾಡಿ ನಿಮ್ಮ ಅಪ್ಪನ ಹತ್ರ ಮಾತಾಡೋ. ಅಯ್ಯಯ್ಯಪ್ಪ, ನಾನಾ ಚಾನ್ಸೇ ಇಲ್ಲ. ನೋಡು, ನೀನ್ ವಾಪಸ್ ಹೋದ್ರೆ ನಿನ್ಗೆ ಒಳ್ಳೇದು. ಅಪ್ಪ ಏನಾದ್ರೂ ನಿನ್ ವೈಫ್ ಮುಂದೆನೆ ನೀನು ಬೈದ್ರೆ ನಿನ್ ಮರ್ಯಾದಿನೇ ಹೋಗುತ್ತೆ. ಯೋಚನೆ ಮಾಡು. ಲೇ, ಇಷ್ಟೇನೋ ನೀನು ನಂಬಿದ್ದಕ್ಕೆ. ಒಂದು ಕೆಲಸ ಮಾಡು, ಕೆಲಸ ಬಿಟ್ಟಾಕು. ಅಟ್ಲೀಸ್ಟ್ ಇಂಟರ್ವ್ಯೂ ಅಟೆಂಡ್ ಮಾಡಕ್ಕಾದ್ರೂ ಹೆಲ್ಪ್ ಮಾಡೋ. ಏನ್ ನಾಟಕ ಮಾಡ್ತಾ ಇದ್ಯಾ? ನಮ್ಮ ಅಪ್ಪನ ಕಣ್ಗೆ ಮಣ್ಣೆಡ್ಸೋದಷ್ಟು ಈಸಿ ಅಲ್ಲ ಮಗ. ಎಲ್ಲಾ ಕಡೆ CC ಕ್ಯಾಮ್ರಾ ಹಾಕಿದ್ದಾರೆ, ಗೊತ್ತಾಗ್ಬಿಡುತ್ತೆ. ಆಮೇಲೆ ನನ್ಗೆ ಪ್ರಾಬ್ಲಮ್ ಆಗೋದು. ಮಗ ನಿನ್ನ ನಂಬಿ ಅಷ್ಟು ದೂರದಿಂದ ಕರ್ಕೊಂಡು ಬಂದಿದ್ದೀನಿ ಕಣ. ಮೊದ್ಲೇ ಅಟ್ಟದಿಂದ ಬಿದ್ದು ಕುಣ್ತಾ ಇದ್ದೀನಿ. ನೀನು ನೋವು ಕೊಡ್ಬೇಡ ಮಗ, ಪ್ಲೀಸ್ ಕಣ, ಇದೊಂದೇ ಹೆಲ್ಪ್ ಮಾಡೋ ಮಗ. ಈಗ ಅವ್ರಿಗೆ ಏನಪ್ಪ ಹೇಳಿ? ಏನಾಯ್ತು? ಒಳಗೆ ಹೋಗೋಣವಾ? ಏನಾಯ್ತು? ಬನ್ನಿ. ಅದು ನಾವು ಬಂದಿದ್ದು ಇನ್ಫಾರ್ಮ್ ಮಾಡೋಣ ಅಂತ ಮ್ಯಾನೇಜರ್ ಕಾಲ್ ಮಾಡೋಣ ಅಂತ ಹೋದೆ. ಆದರೆ ಅವರು ಇಂಟರ್ವ್ಯೂ ಡೇಟು ಮುಂದಕ್ಕೆ ಹೋಗಿದೆ ಅಂತ ಹೇಳಿದ್ರು. ಇಂಟರ್ವ್ಯೂ ಮಾಡೋರು ಏನೋ ಇಂಪಾರ್ಟೆಂಟ್ ಕೆಲಸ ಅಂತ ಫಾರಿನ್ಗೆ ಹೋದ್ರಂತೆ. ಬಂದ್ಮೇಲೆ ಇಂಟರ್ವ್ಯೂ ಮಾಡ್ತೀನಿ ಅಂತ ಹೇಳಿದ್ರು. ಸಾರಿ, ನನಗೂ ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ, ನೀವೇನ್ ಮಾಡಕ್ಕಾಗತ್ತೆ. ಇನ್ನೊಂದ್ ದಿನ ಹೇಳ್ತೀನಿ ಅಂತ ಹೇಳಿದಾರಲ್ಲ, ಅವಾಗ್ಲೇ ಬಂದ್ರೆ ಆಯ್ತು ಬಿಡಿ. ಫೇಮಸ್ ಕಂಪ್ನಿ ಅಂದಮೇಲೆ ಎಷ್ಟೊಂದು ಕೆಲಸಗಳಿರ್ತಾವಲ್ವಾ. ಪರವಾಗಿಲ್ಲ ಬಿಡಿ, ವೇಟ್ ಮಾಡೋಣ. ಸರಿ, ನಡೀರಿ, ಹೊರಡೋಣ. ಹರಿ, ಚಂದನ್ ಅವ್ರ ಇಂಟರ್ವ್ಯೂ ಏನಾಯ್ತು? ಎಲ್ಲ ಓಕೆ ತಾನೆ? ಯಾಕೋ ಕೆಲ್ಸ ಸಿಗ್ಲಿಲ್ವೇನೋ? ಇಂಟರ್ವ್ಯೂ ಆಗಿಲ್ಲ ಅಣ್ಣ. ಯಾಕೋ? ನನ್ನ ಫ್ರೆಂಡ್ ನಂಬಿ ಕರ್ಕೊಂಡು ಹೋದೆ, ಅವ್ನು ಸರಿಯಾಗಿ ಕೈ ಕೊಟ್ಬಿಟ್ಟ. ಯಾಕೋ, ಏನಾಯ್ತು? ಅವ್ರ ಅಪ್ಪ ಬಂದಿದಾರಂತೆ, ಇಂಟರ್ವ್ಯೂ ಏನು ನಡೆಯಲ್ಲ ಅಂತಂದ. ಮತ್ತೆ ಚಂದನ? ಮನೆಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದೆ. ಶಿಶು, ಪಾಪ ಕಣ ಹುಡುಗಿ. ನನಗೂ ಬೇಜಾರಾಯ್ತಣ್ಣ. ಪಾಪ ಚಂದನ್ ಅವ್ರ ಮುಖ ನೋಡಕ್ ಆಗ್ತಿಲ್ಲ. ಇದೆಲ್ಲ ಬೇಕಿತ್ತ ನಿನ್ಗೆ?
ಗಂಟೆ ಕದ್ಯಕ್ಕೆ ಹೋಗಿ ಸೊಂಟ ಮುರ್ಸ್ಕೊಂಡ್ ಬಂದಂಗ ಆಯ್ತು. ಇದನ್ನೆಲ್ಲ ಸ್ಟಾಕ್ ಇಟ್ಕೊಂಡಿರ್ತೀಯಾ? ಕರೆಕ್ಟ್ ಟೈಮಿಗೆ ಇಂಥ ಡೈಲಾಗ್ಗಳನ್ನೆಲ್ಲ ಒಳ್ಳೆ ಬಾಣದ ತರ ಬಿಡ್ತಾ ಇರ್ತೀಯಲ್ಲ, ಅದಕ್ಕೆ ಹೇಳ್ದೆ. ನನ್ ಟೈಮಿಂಗ್ ಬಿಡು, ನೀನ್ ಯಾವ್ದು ಸರಿಯಾದ ಟೈಮಿಂಗ್ ಮಾಡ್ತಿಲ್ವಲ್ಲ. ಅಣ್ಣ, ಆಲ್ರೆಡಿ ಆಗಿರೋ ಗಾಯಕ್ಕೆ ಮತ್ತೆ ನೀನ್ ಸುಣ್ಣ ಬಳಿಬೇಡ. ಶಂಕರಣ್ಣ, ಅದ್ ಮಾಡಿ ಸಾಕು, ಲೋಡ್ ಮಾಡಕ್ ಸಹಾಯ ಮಾಡಿ ಬನ್ನಿ. ಅಣ್ಣ, ಏನಣ್ಣ ನೀನು? ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ, ನಾನು ಸಂಕಟ ಹೇಳ್ಕೊತಾ ಇದ್ದೀನಿ, ನೀನ್ ನೋಡಿದ್ರೆ ಕೆಲಸ 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 ಅಂತ ಹೋಗ್ತಿದ್ಯಲ್ಲ. ಏನೋ ಮಾತಾಡ್ಲಿ, ಇನ್ನೇನೋ ಮಾತಾಡ್ಲಿ ನಿನ್ನ ಹತ್ರ? ರೋಗ ಗೊತ್ತಿಲ್ದೆ ಮದ್ದು ಕೊಡಕ್ ಹೋಗಿ ಗುದ್ದಿಸ್ಕೊಂಡ್ ನೀನು. ಹಾಗಂತ ನಿನ್ ತಮ್ಮ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ನೀನ್ ಸುಮ್ನೆ ಬಿಟ್ಬಿಡ್ತ್ಯಾ? ಆ ಹುಡುಗಿ ಹತ್ರ ಎಷ್ಟು ದಿನ ಈ ರೀತಿ ಸುಳ್ಳು ಹೇಳಿ ಸಂಭಾಳಿಸ್ತಿರ್ತೀಯ ಹರಿ? ಸಾರಿ ಅಣ್ಣ, ಚಂದನನ ಹೇಗಾದ್ರೂ ಮಾಡಿ ಇಂಪ್ರೆಸ್ ಮಾಡ್ಬೇಕು ಅಂತ. ನೀನು ಸರಿಯಾಗಿದ್ರೆ ಎಲ್ಲ ತಾನಾಗ್ ತಾನೇ ಆಗತ್ತೆ. ನಾವೊಬ್ರಿಗೆ ಇಷ್ಟ ಆಗ್ಬೇಕು ಅಂತ ಪ್ಲಾನ್ ಎಲ್ಲ ಮಾಡ್ಬಾರ್ದು ಹರಿ. ಪ್ರೀತಿ ಅಂದ್ರೆ ಈ ಬಿಲ್ಡಿಂಗ್ ಕಟ್ಟೋ ಪ್ಲಾನ್ ಅಲ್ಲ ಕಣೋ. ಇಷ್ಟು ಮೂಟೆ ಸಿಮೆಂಟ್ ಬೇಕು, ಇಷ್ಟು ಲೋಡ್ ಇಟ್ಕೆ ಬೇಕು ಅಂತ ಲೆಕ್ಕ ಬರೆದು ಪ್ಲಾನ್ ಮಾಡೋದಕ್ಕೆ. ಅದು ತಾಯಿ ಗರ್ಭದ ಹಂಗೆ, ಹಕ್ಕಿ ಮೊಟ್ಟೆ ಹಂಗೆ. ಕಣ್ಣು ಕಾಣದೇ ಇದ್ರು ಒಳಗೊಂದು ಜೀವ ಇರುತ್ತೆ. ಪ್ರೀತಿ ಕೂಡ ಹಾಗೆ ಹುಟ್ಟಬೇಕು ಹರಿ. ನಿನ್ ಗುಣ ಇಷ್ಟ ಆದ್ರೆ ಪ್ರೀತಿ ತಂತಾನಾಗೆ ಆಗತ್ತೆ. ಹಾಗಾದ್ರೆ ನಿನ್ ಗುಣ ಚೆನ್ನಾಗಿಲ್ವಾ? ನೀನ್ ಯಾವಾಗ್ಲೂ ಸತ್ಯನೇ ತಾನೇ ಮಾತಾಡೋದು. ನಿನ್ನ ಯಾಕೆ ಯಾವ ಹುಡುಗಿನ ಲವ್ ಮಾಡಿಲ್ಲ? ಓ ಶಂಕರಣ್ಣ, ಆ ಸಿಮೆಂಟ್ ತಗೊಂಬ ಒಂಚೂರು. ಇವ್ನ್ ಬಾಯಿ ಬಳದ್ರನೆ ಒಂಚೂರು ಬುದ್ಧಿ ಬರೋದು ಇವ್ನಿಗೆ. ಅಣ್ಣ, ಮತ್ತಿನ್ನೇನು? ನಾನ್ ಹೇಳ್ತಿರೋದೇನು, ನೀನ್ ಮಾತಾಡ್ತಿರೋದೇನು? ನಾನು ಯಾರು ಲವ್ ಮಾಡ್ತಿಲ್ಲ ಅಂತ ನಾನು ಯಾವಾಗ ಹೇಳ್ದೆ? ಅಣ್ಣ, ಏನಣ್ಣ ಹೇಳ್ತಿದ್ಯಾ? ಯಾರಣ್ಣ ಹುಡುಗಿ? ಭಾರತಿನ? ಏಯ್, ಬಡಿತಿ ನೋಡು. ತರಾಟೆ ಮಾಡು ಅಂದ್ರೆ ಚೆನ್ನಾಗಿ ಮಾಡ್ತೀಯ. ನಾನು ಹೇಳೋದು ಸ್ವಲ್ಪ ಕೇಳಿಸ್ಕೊ. ಒಂದು ಸುಳ್ಳು ಮುಚ್ಚೋಕೆ ಇನ್ನೊಂದು ಸುಳ್ಳು ಹೇಳ್ತಾ ಹೋದ್ರೆ ಮುಂದೆ ಒಂದಿನ ಅವಳು ದೃಷ್ಟಿಲಿ ನೀನು ಮೋಸ್ಕರ ಅನ್ನೋ ಪಟ್ಟ ತಗೋತೀಯ ಹರಿ. ಸುಳ್ಳು ಅನ್ನೋದು ಕತ್ಲು ಮುಚ್ಚಿರೋ ಸತ್ಯ ಹರಿ. ಬೆಳಕ್ ಬಂದಾಗ ಅದು ಬಯಲಾಗ್ಲೇಬೇಕು. ಈಗ್ಲೂ ಏನ್ ಕಾಲ ಮಿಂಚಿಲ್ಲ ಹರಿ. ಏನೇನ್ ನಿಜ ಇದೆಯೋ ಎಲ್ಲ ಹೋಗಿ ಅವ್ರ ಹತ್ರ ಹೇಳ್ಬಿಡು. ಯಾಕೆ ಹೇಳ್ಬಿಡ್ತೀನಿ, ಬಂದ್ಬಿಡು. ನೀನೇ ಅವ್ರನ್ನ ನಮ್ಮನೆ ಮಹಾಲಕ್ಷ್ಮಿ ಅಂತ ಅಂತಿದ್ದೆ. ಇಷ್ಟು ದಿನ ಕಷ್ಟಪಟ್ಟು ಉಳಿಸ್ಕೊಂಡ್ ಬಂದಿರೋ ಮಹಾಲಕ್ಷ್ಮಿನ ನೀನೇ ನಮ್ಮನೆ ಬಿಟ್ಟು ಓಡಿಸು ಅಂತಿದ್ಯಾ? ಹಾಗಲ್ವೋ? ಯಾವತ್ತೋ ಒಂದಿನ ಗೊತ್ತಾಗೋದು ಇವತ್ತೇ ಗೊತ್ತಾಗ. ಬೇಡ 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 ಬೇಡ. ಯಾವತ್ತೋ ಒಂದಿನ ಗೊತ್ತಾಗೋದು ಬೇಡ, ಇವತ್ತು ಗೊತ್ತಾಗೋದು ಬೇಡ. ಅವಳ ಮನೆಗೆ ಅವಳು ಸರ್ಟಿಫಿಕೇಟ್ ತರ್ತೀನಿ ಅಂತ ಹೋದವಳು ನಮ್ಮನೆಗೆ ವಾಪಸ್ಸು ಯಾವ ಪರಿಸ್ಥಿತಿಲಿ ಬಂದು ಅಂತ ನಿನ್ಗೆ ಗೊತ್ತು ತಾನೆ? ಈಗ ಅವ್ರಿಗೆ ನಮ್ನ ಬಿಟ್ರೆ ಬೇರೆ ಯಾರಣ್ಣ ಇದಾರೆ? ಇಲ್ಲಿಂದ ಕಳಿಸ್ಬಿಟ್ರೆ ಅವ್ರ ಮನೆಯವ್ರಿಗೂ ನಮಗೂ ಏನಣ್ಣ ವ್ಯತ್ಯಾಸ? ಲೇ ಲೇ ಲೇ, ನೀನಾಕೋ ಬರೀ ನಿಂದೆ ಯೋಚನೆ ಮಾಡ್ತೀಯ? ಅವಳನ್ನ ಯಾರೋ ಮನೆಯಿಂದ ಕಳಿಸ್ತಾರೆ. ನೀನು ನಿನ್ ದರಿದ್ರ ಸುಳ್ಳನ್ನ ಪಕ್ಕಕ್ಕಿಟ್ಟು ಎಲ್ಲಾ ನಿಜಾನು ಹೇಳು, ಅವಳು ನಿನ್ನ ಕ್ಷಮಿಸ್ತಾಳೆ ಅಂತ ಹೇಳಿದ್ ನಾನು. ಆಯ್ತಾಯ್ತು, ಹೇಳ್ತೀನಿ. ಇವಾಗ ಅದಕ್ಕೇನು ಅವಸರ? ಇವಾಗ ಅರ್ಜೆಂಟ್ ಇರೋದು ಅವ್ರಿಗೊಂದು ಕೆಲಸ ಅಷ್ಟೇ. ಲೇ, ನೀನ್ ಹೀಗೆ ಹಠ ಮಾಡಿದ್ರೆ ನಾಳೆ ದಿನ ನೀನ್ ಅವಳಿಗೆ ಒಳ್ಳೇದ್ ಮಾಡಿದ್ರು ಅವಳು ನಿನ್ನ ನಂಬಲ್ಲ ಹರಿ. ಏ, ಅಷ್ಟೆಲ್ಲ ಸೀನ್ ಇಲ್ಲ. ಅಷ್ಟೆಲ್ಲ ಅವ್ರ ಯೋಚನೆನೂ ಮಾಡಲ್ಲ. ನಾನು ಅವಾಗ್ಲೇ ನಿನ್ಗೆ ಹೇಳಿದ್ನಲ್ಲ, ಅವ್ರಿಗೆ ಇವಾಗ ಬೇಕಾಗಿರೋದು ಒಂದ್ ಕೆಲ್ಸ ಅಷ್ಟೇ. ಅದನ್ನ ಹೇಗಾದ್ರೂ ಮಾಡಿ ನಿನ್ ಕೊಡ್ಸೋಣ. ಆಮೇಲೆ ನನ್ ಮೇಲೆ ಇಂಪ್ರೆಸ್ ಆಗ್ತಾರೆ. ಪಿಕಪ್ ಡ್ರಾಪು ಲವ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ನಮ್ಮನೇಲೆ ಇರ್ತಾರಲ್ಲ, ಆಮೇಲೆ ಯಾವತ್ತಾದ್ರೂ ಒಂದಿನ ಕೂರ್ಸ್ಕೊಂಡು ನಿಧಾನಕ್ಕೆ ನಿಜ ಹೇಳಿದ್ರೆ ಆಯ್ತು. ಹರಿ, ಒಂದು ಸಲ ತಪ್ಪಿಸ್ಕೊಂಡೆ ಅಂತ ಎಲ್ಲಾ ಟೈಮಲ್ಲೂ ತಪ್ಪಿಸ್ಕೊಳ್ಳೋದಕ್ಕೆ ದಾರಿ ರೆಡಿ ಇರುತ್ತೆ ಅಂತ ಅಂದ್ಕೋಬೇಡ. ಒಬ್ರಿಗೆ ಒಂದು ವಿಷಯ ಇಷ್ಟ ಆಗಲ್ಲ ಅಂತ ಗೊತ್ತಾದ್ಮೇಲೂ ನಾವು ಅದನ್ನ ಮುಂದುವರ್ಸೋದು ಮಹಾ ಅಪರಾಧ ಆಗತ್ತೆ. ಅಯ್ಯೋ, ನಿನ್ನ ವೇದ ಅಂತ ಕೇಳಕ್ಕೆ 120 ರೂಪಾಯಿ ಕೊಟ್ಟು ಕ್ಯಾಬ್ ಬುಕ್ ಮಾಡ್ಕೊಂಡು ಬಂದಂಗಾಯ್ತು. ಹೈ, ಎಲ್ಲ ನನ್ ಕರ್ಮ. ಲೇ, ನೀನು ಚಂದನ ಚೆನ್ನಾಗಿರ್ಲಿ ಅಂತಾನೆ ಕಣೋ ನಾನ್ ದಿನ ದೇವ್ರ ಹತ್ರ ಬೇಡ್ಕೊಳ್ಳೋದು. ಆ ಹುಡುಗಿನ ಮನೆ ಬಿಟ್ಟು ಹೊಟ್ಟೋದ್ರೆ ನಾವೆಲ್ಲ ಏನೋ ಮಾಡೋದು. ಅಣ್ಣ, ಹಿಂಗೆಲ್ಲ ಹೇಳಿ ನನ್ನ ಎದುರಿಸ್ಬೇಡ. ನೋಡು, ಸತ್ಯ ಸುಳ್ಳು ಇವಾಗ ಅದೆಲ್ಲ ನನ್ಗೆ ಇಂಪಾರ್ಟೆಂಟೇ ಅಲ್ಲ. ಮೊದ್ಲು ಅವ್ರಿಗೊಂದು ಕೆಲಸ ಕೊಡ್ಸ್ಬೇಕಷ್ಟೇ. ನೀನೇನೋ ಹೆಲ್ಪ್ ಮಾಡ್ತೀಯ ಅಂತ ಬಂದ್ರೆ ಹಾಡು ಕೇಳ್ತಿದ್ದವನ ಹತ್ರ ಹಣೆ ಬರ ಹೇಳ್ಕೊಂಡಂಗಾಯ್ತು. ಹರಿ,
ಅದಕ್ಕೆ ತಗೊಳ್ಳಿ. ಏ ನಾನು ಇಲ್ಲೇ ಕೂತಿದ್ನಲ್ಲೋ, ನೀನ್ ಯಾವಾಗ ಹೊರಗಡೆ ಹೋಗಿ ಜ್ಯೂಸ್ ತಂದೆ? ನೀವು ಇಂಟರ್ವ್ಯೂಗೆ ಹೋಗಿದ್ರಲ್ಲ, ಸುಸ್ತಾಗಿ ಬರ್ತೀರಾ ಅಂತ ತಗೊಬಂದೆ. ತಗೊಳ್ಳಿ. ಆದ್ರೆ ನಾನು ಇಂಟರ್ವ್ಯೂ ಕೊಡೋಕ್ಕಾಗಲಿಲ್ಲ ಮೈ. ಅಯ್ಯೋ ಬಿಡಿ ಅದ್ಗೆ, ಇದಲ್ಲ ಅಂದ್ರೆ ಇನ್ನೊಂದು, ಮೀನ್ಗೆ ಈಜೋದನ್ನ ಹೇಳ್ಕೊಡ್ಬೇಕಾ? ಹೌದು, ಹಾಲಿಡೇಸ್ ಟೈಮಲ್ಲಿ ನಿನ್ ಫ್ರೆಂಡ್ಸ್ ಯಾರು ನಿನ್ನ ಮೀಟ್ ಮಾಡಕ್ ಬರಲ್ವಾ? ಬರ್ತಾರೆ, ಆದ್ರೆ ಮನೆಯೊಳಗೆ ಯಾರು ಬರಲ್ಲ. ಮತ್ತೆ ಅಲ್ಲಿ ಕಾಣಿಸ್ತಿದ್ಯಲ್ಲ ಗೋಡೆ ಕಾಂಪೌಂಡು, ಅದೇ ಬಾರ್ಡ್ರು. ಅಲ್ಲಿಗೆ ಬಂದು ನಿಂತು ಮಾತಾಡ್ಸ್ಕೊಂಡು ಹಂಗೆ ಹೋಗ್ಬಿಡ್ತಾರೆ. ಯಾಕೆ? ಯಾಕೆ ಅಂದ್ರೆ ಅದು ನಮ್ಮ ಮನೆ ಸೀಕ್ರೆಟ್ ರಹಸ್ಯ. ಅವತ್ತು ನೀವೇ ನೋಡಿದ್ರಲ್ಲ, ನಾವು ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾರೆ ಜನ ಎಲ್ಲ ಹೇಗೆ ಮಾತಾಡ್ತಿದ್ರು ಅಂತ. ಆ ಥರ ತಪ್ಪು ನಿಮ್ಮನೇಲಿ ಏನಾಗಿದೆ? ಹೆಣ್ಮಕ್ಳೇ ಇಲ್ದಿರೋ ಮನೆ, ಇದಕ್ಕೂ ಮೇಲೆ ಇನ್ನೇನು ಕಾರಣ ಇರುತ್ತೆ ಹೇಳಿ? ನಂಗಂತೂ ಅರ್ಥನೇ ಆಗಲ್ಲಪ್ಪ. ನಿಮ್ಗೆಲ್ಲ ಅಮ್ಮ ಇಲ್ಲ ಓಕೆ, ಆದ್ರೆ ಹೆಣ್ಣು ಇಲ್ದಿರೋ ಮನೆ ಅಂತ ಹೇಗೆ ಹೇಳ್ತಾರೆ? ಅಲ್ಲ, ನಿಮ್ಮ ಅಣ್ಣಂದ್ರಿಗೆಲ್ಲ ಮದ್ವೆ ಆದ್ರೆ ಮುಂದೆ ಈ ಮನೆಗೂ ಹೆಣ್ಮಕ್ಳು ಬರ್ತಾರೆ ಅನ್ನೋದು ಅರ್ಥ ಆಗಲ್ವಾ ಅವ್ರಿಗೆ? ಹಾಗೇನಿಲ್ಲ ಅದ್ಗೆ, ನಮ್ಮಮ್ಮ ಹೋದ್ಮೇಲೆ ಅಪ್ಪ ಇನ್ನೊಂದು ಮದುವೆ ಆಗಿದ್ರಂತೆ. ನನಗೆ ಅದ್ರ ಬಗ್ಗೆ ಅಷ್ಟಾಗೇನು ಗೊತ್ತಿಲ್ಲ, ನಾನು ಅವಾಗ ಇನ್ನೂ ಚಿಕ್ಕವನು. ಓ, ಆಮೇಲೆ ಏನಾಯ್ತು? ಸ್ವಲ್ಪ ದಿನ ಆದ್ಮೇಲೆ ಅವರು ಮನೆ ಬಿಟ್ಟು ಹೋದ್ರಂತೆ. ಯಾಕೆ ಅಂತ ನಿಂಗೇನಾದ್ರೂ ಗೊತ್ತಾ? ಗೊತ್ತಿಲ್ಲ, ಆದ್ರೆ ನಮ್ಮ ಅಮ್ಮನ ಕೊಂದಿದ್ದು ನಮ್ಮ ಅಪ್ಪನೇ ಅಂತ ಜೈಲ್ಗೆ ಹಾಕಿದ್ರು.